ವಂದನೆಗಳು ಪ್ರಿಯರೇ. ದೇವರು ಮಾನವನೊಂದಿಗೆ ಸಂಪರ್ಕ ಸಾಧಿಸಲು ಅನೇಕ ಮಾರ್ಗಗಳನ್ನು ಉಪಯೋಗಿಸ್ತಾನೆ. ಅವುಗಳಲ್ಲಿ ಒಂದು ಪತ್ರಿಕೆಗಳಾಗಿವೆ. ಇಂದಿನಿಂದ ನಾವು ಹೊಸ ಒಡಂಬಡಿಕೆಯಲ್ಲಿನ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯ ಅಧ್ಯಯನವನ್ನು ಮಾಡಲಿದ್ದೇವೆ. ದೇವರ ನೀತಿವಂತಿಕೆ ಎಂಬ ವಿಷಯವು ನಮ್ಮ ಅಧ್ಯಯನದಲ್ಲಿ ನಾವು ತಿಳಿದುಕೊಳ್ಳಲಿರುವ ಬಹು ಪ್ರಾಮುಖ್ಯವಾದ ಸಂಗತಿಯಾಗಿದೆ. ಆದ್ದರಿಂದ ದೇವರ ಆತ್ಮನ ಸಹಾಯದಿಂದ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೀತಿವಂತನೂ ಕೃಪಾಪೂರ್ಣನೂ ಆಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದಿನಿಂದ ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯಲ್ಲಿನ 6ನೇ ಪುಸ್ತಕವಾಗಿರುವ ಶ್ರೀ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯನ್ನು ಧ್ಯಾನಿಸಲು ಪ್ರಾರಂಭಿಸೋಣ. ಪ್ರಿಯರೇ, ಈ ಪತ್ರಿಕೆಯನ್ನು ಪೌಲನು ಕ್ರಿಸ್ತಶಕ 55-56ರಲ್ಲಿ ಬರೆದನು ಎಂದು ತಿಳಿದು ಬರುತ್ತದೆ. ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆಯ ಮುನ್ನುಡಿಯ ಭಾಗವನ್ನು ನಾವು ನೋಡುವಾಗ ಅಪೊಸ್ತಲನಾದ ಪೌಲನ ಕುರಿತಾಗಿ ಒಂದು ಮಾತು ಬರೆಯಲ್ಪಟ್ಟಿದೆ. ಅವನ ಬರಹಗಳು ನಮಗೆ ಹೊಸ ರೀತಿಯ ಪ್ರಕಟಣೆಯೊಂದನ್ನು ಮುಂದಿಡುತ್ತದೆ. ದೇವರು ಮಾನವನೊಂದಿಗೆ ಸಂಪರ್ಕ ಸಾಧಿಸಲು ಅನೇಕ ಮಾರ್ಗಗಳನ್ನು ಉಪಯೋಗಿಸುತ್ತಾನೆ. ಆತನು ಮೋಶೆಯ ಮುಖಾಂತರ ಧರ್ಮಶಾಸ್ತ್ರವೆಂಬ ಪಂಚಪುಸ್ತಕಗಳನ್ನು ಕೊಟ್ಟಿದ್ದಾನೆ. ಚರಿತ್ರೆಯನ್ನು, ಸಂಗೀತಗಳನ್ನು, ಪ್ರವಾದನೆಗಳನ್ನು ಕೊಟ್ಟಿದ್ದಾನೆ. ಮುಂದೆ ಸುವಾರ್ತೆಯನ್ನು ಕೊಟ್ಟನು. ಪ್ರಿಯರೇ, ಈಗ ಒಂದು ಹೊಸ ವಿಧಾನವನ್ನು ತೆರೆದಿದ್ದಾನೆ. ಅದು ಪತ್ರಿಕೆಗಳಾಗಿವೆ. ಇದರಲ್ಲಿ ಹೆಚ್ಚಿನದನ್ನು ಪೌಲನೇ ಬರೆದಿದ್ದಾನೆ. ಪ್ರಿಯರೇ, ಅಡಾಲ್ಫ್ ಡೈಸ್ಮಾನ್ ಎಂಬವರು ಪತ್ರಿಕೆಗೂ ಪತ್ರಕ್ಕೂ ವ್ಯತ್ಯಾಸಗಳನ್ನು ತೋರಿಸಲು ಪ್ರಯತ್ನಿಸಿದ್ದಾರೆ. ಐಗುಪ್ತದ ಅಕಿಸರ್ ಹಿಂಚಸ್ ಎಂಬಲ್ಲಿ ದೊರೆತ ಹುಲ್ಲಿನಲ್ಲಿ ಬರೆದ ಪತ್ರಗಳನ್ನು ಪರಿಶೀಲಿಸಿದ ಬಳಿಕ ಅವರು ಸಾಹಿತ್ಯಿಕ ಹಾಗೂ ಸಾಹಿತ್ಯಿಕವಲ್ಲದ ಬರಹಗಳನ್ನು ಪ್ರತ್ಯೇಕಿಸಿದರು. ಪೌಲನ ಪತ್ರಿಕೆಗಳನ್ನು ಸಾಹಿತ್ಯಿಕವಲ್ಲದರ ಸಾಲಿಗೆ ಸೇರಿಸಿದರು. ಇದರಿಂದ ಈ ಬರಹಗಳು ಪತ್ರಿಕೆಗಳಾಗಿರದೆ ಪತ್ರಗಳು ಎಂಬುದಾಗಿ ಎಣಿಸಲ್ಪಟ್ಟವು. ಆದರೆ ಆಧುನಿಕ ಪಂಡಿತರೆಲ್ಲರೂ ಇದು ಸರಿಯಲ್ಲವೆಂದು ಹೇಳುತ್ತಿದ್ದಾರೆ. ಪ್ರಿಯರೇ, ನಮ್ಮೆದುರಿಗಿರುವ ಈ ಪತ್ರಗಳು ಅಂದರೆ ಪತ್ರಿಕೆಗಳು ವೈಯಕ್ತಿಕವಾಗಿಯೂ ನೇರ ಸಂಬಂಧವುಳ್ಳವುಗಳಾಗಿಯೂ ಇವೆ. ಅವು ನಮಗೆ ವಿಶೇಷ ಅಂಚೆಯ ಮೂಲಕ ಕಳುಹಿಸಲ್ಪಟ್ಟ ಪತ್ರಗಳಂತಿವೆ. ಪೌಲನು ಬೇರೆಯವರು ಸಭೆಗಳಿಗೆ ಬರೆದ ಈ ಪತ್ರಗಳ ಮೂಲಕ ದೇವರು ನಮ್ಮೊಂದಿಗೆ ವೈಯಕ್ತಿಕವಾಗಿ ಮಾತನಾಡುತ್ತಿದ್ದಾನೆ. ಹೇಗಿದ್ದರೂ ರೋಮಾಪುರ ಪತ್ರಿಕೆಯಲ್ಲಿ ಜಗತ್ತಿಗೆ ಕೊಡಲ್ಪಟ್ಟ ಶ್ರೇಷ್ಠವಾದ ಸುವಾರ್ಥ ಪ್ರಣಾಳಿಕೆ ಇರುತ್ತದೆ. ಪೌಲನ ದೃಷ್ಟಿಯಲ್ಲಿ ಈ ಸುವಾರ್ತೆಯು ಶ್ರೇಷ್ಠ ಸಾರ್ವತ್ರಿಕ ಸತ್ಯವಾಗಿದ್ದು, ಕ್ರಿಸ್ತನ ಮರಣದಿಂದ ಆವರಿಸಲ್ಪಟ್ಟ ಜಗತ್ತಿಗೆ ರೋಮ್ ಕೇಂದ್ರವಾಗಿತ್ತು. ಪೌಲನು ರೋಮಾಪುರದವರಿಗೆ ಬರೆದ ಈ ಗ್ರಂಥವು ಒಂದು ಪತ್ರಿಕೆಯೂ ಆಗಿತ್ತು ಹಾಗೂ ಪತ್ರವೂ ಆಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 15 ಮತ್ತು 16ನೇ ವಚನದಲ್ಲಿ ಪೌಲನು ಹೀಗೆ ಹೇಳುತ್ತಾನೆ: ಆದರೂ ನಿಮಗೆ ಜ್ಞಾಪಕ ಕೊಡಬೇಕೆಂದು ಅಲ್ಲಲ್ಲಿ ಹೆಚ್ಚಾದ ಧೈರ್ಯದಿಂದ ಬರೆದಿದ್ದೇನೆ. ಯಾಕೆಂದರೆ ನಾನು ಅನ್ಯ ಜನರಿಗೋಸ್ಕರ ಯೇಸು ಕ್ರಿಸ್ತನ ಸೇವಕನಾಗುವುದಕ್ಕೆ ನನಗೆ ದೇವರ ಅನುಗ್ರಹವಾಯಿತು. ನಾನು ದೇವರ ಸುವಾರ್ತೆಯ ಸೇವೆಯನ್ನು ಯಾಜಕ ಸೇವೆ ಎಂಬಂತೆ ನಡೆಸಿ, ಅನ್ಯ ದೇಶಸ್ಥರೆಂಬ ಕಾಣಿಕೆಯು ಪವಿತ್ರಾತ್ಮನ ಮೂಲಕ ಪವಿತ್ರವಾಗಿದ್ದು ದೇವರಿಗೆ ಸಮರ್ಪಕವಾಗುವಂತೆ ಯತ್ನಿಸುವನಾಗಿದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತಾನು ಅನ್ಯಜನರ ಸೌಹಾರ್ದಿಕನೆಂಬುದನ್ನು ಪೌಲನು ಇಲ್ಲಿ ಸ್ಪಷ್ಟಪಡಿಸುತ್ತಿದ್ದಾನೆ ಮತ್ತು ಪೇತ್ರನು ಇಸ್ರಾಯೇಲ್ಯರ ಸೌಹಾರ್ದಿಕನೆಂಬುದನ್ನು ತಿಳಿಸುತ್ತಾನೆ. ಉದಾಹರಣೆಗಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8 ಮತ್ತು 9ನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ: ಸುನ್ನತಿಯಾದವರಲ್ಲಿ ಸುವಾರ್ತೆಯನ್ನು ಸಾರುವ ಕೆಲಸವು ಹೇಗೆ ಪೇತ್ರನಿಗೆ ಕೊಡಲ್ಪಟ್ಟಿತೋ ಹಾಗೆಯೇ ಸುನ್ನತಿ ಇಲ್ಲದವರಿಗೆ ಅದನ್ನು ಸಾರುವ ಕೆಲಸವು ನನಗೆ ಕೊಟ್ಟಿರುವುದನ್ನು ಸಭಾಸ್ತಂಭಗಳೆಂದು ಹೆಸರುಗೊಂಡಿರುವ ಯಾಕೋಬ, ಕೇಫ, ಯೋಹಾನರು ಕಂಡು ದೇವರು ನನಗೆ ದಯಪಾಲಿಸಿರುವ ವರವನ್ನು ತಿಳುಕೊಂಡು ಐಕ್ಯವನ್ನು ತೋರಿಸುವುದಕ್ಕಾಗಿ ನನಗೂ ಬಾರ್ನಬನಿಗೂ ಬಲಗೈ ಕೊಟ್ಟು, ನೀವು ಅನ್ಯಜನರ ಬಳಿಗೆ ಹೋಗಿರಿ, ನಾವು ಸುನ್ನತಿಯವರ ಬಳಿಗೆ ಹೋಗುತ್ತೇವೆ ಅಂದರು ಎಂಬುದಾಗಿ. ಪ್ರಿಯರೇ, ಆದ್ದರಿಂದ ಪೌಲನು ವಿಶೇಷವಾಗಿ ಯಹೂದ್ಯರಲ್ಲದವರ ಅಪೊಸ್ತಲನೆಂಬುದನ್ನು ಇದರಿಂದ ಸ್ಪಷ್ಟವಾಗಿ ತಿಳಿದುಕೊಳ್ಳುತ್ತೇವೆ. ಈ ಪತ್ರಿಕೆಯ ಕೊನೆಯ ಅಧ್ಯಾಯದಲ್ಲಿ ಪೌಲನು ಹೆಸರಿಸಿರುವ ವ್ಯಕ್ತಿಗಳನ್ನು ನೋಡಿದರೆ ಅದರಲ್ಲಿ ಹೆಚ್ಚಿನವರು ಅನ್ಯ ಜನರಾಗಿದ್ದಾರೆಂಬುದು ತಿಳಿದುಬರುತ್ತದೆ. ರೋಮಾಪುರದಲ್ಲಿ ಸಭೆಯಲ್ಲಿ ಹೆಚ್ಚಿನವರು ಅನ್ಯರಾಗಿದ್ದವರೇ ಆಗಿದ್ದರು. ಪ್ರಿಯರೇ,
ರೋಮಿನಲ್ಲಿ ಬೇರೆ ಯಾರಾದರೂ ಸಭೆಯನ್ನು ಸ್ಥಾಪಿಸುತ್ತಿದ್ದರೆ ತಾನು ಅಲ್ಲಿಗೆ ಹೋಗುತ್ತಿರಲಿಲ್ಲವೆಂಬುದನ್ನು ಪೌಲನು ಸ್ಪಷ್ಟಪಡಿಸುತ್ತಾನೆ. ಆದರೆ ತಾನು ಅವರಲ್ಲಿಗೆ ಹೋಗಲು ಆಸಕ್ತಿಯುಳ್ಳವನಾಗಿದ್ದೇನೆಂದು ಬರೆಯುತ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ: ಹೀಗಿರುವುದರಿಂದ ರೋಮಾಪುರದಲ್ಲಿರುವ ನಿಮಗೆ ಸಹ ಸುವಾರ್ತೆಯನ್ನು ಸಾರುವುದಕ್ಕೆ ನಾನಂತೂ ಸಿದ್ಧವಾಗಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ಸುವಾರ್ತೆ ಸಾರುವುದಕ್ಕಾಗಿ ರೋಮಾಪುರಕ್ಕೆ ಹೋಗಬೇಕೆಂದಿದ್ದನು. ಅಪೊಸ್ತಲ ಕೃತ್ಯಗಳು 26ನೇ ಅಧ್ಯಾಯ 17 ಮತ್ತು 18ನೇ ವಚನದಲ್ಲಿ ಓದುವಾಗ, ಪೌಲನು ಅಗ್ರಿಪ್ಪನೊಂದಿಗೆ ಮಾತನಾಡುವಾಗ ಕರ್ತನು ತನಗೆ ಕಾಣಿಸಿಕೊಂಡಾಗ ತನಗೆ ಕೊಟ್ಟ ಸಂದೇಶದ ಕುರಿತು ಹೇಳುತ್ತಾನೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ನಾನು ನಿನ್ನನ್ನು ಇಸ್ರಾಯೇಲ್ ಜನರ ಕೈಯೊಳಗಿಂದಲೂ ಅನ್ಯಜನರ ಕೈಯೊಳಗಿಂದಲೂ ಬಿಡಿಸುವೆನು. ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಳುಹಿಸುತ್ತೇನೆ ಎಂಬುದಾಗಿ. ಪ್ರಿಯರೇ, ಮಾತ್ರವಲ್ಲದೆ ಪೌಲನು ರೋಮಿಗೆ ಹೋಗಲು ಆಸಕ್ತನಾಗಿದ್ದರೂ ಅವನಿಗಿಂತ ಮೊದಲು ಅಲ್ಲಿ ಬೇರೆಯವರು ಸುವಾರ್ತೆ ಸಾರಿರುತ್ತಿದ್ದರೆ ಅವನು ಅಲ್ಲಿಗೆ ಹೋಗುತ್ತಿರಲಿಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 20ನೇ ವಚನದಲ್ಲಿ ಹೀಗೆ ಓದುತ್ತೇವೆ: ಮತ್ತೊಬ್ಬರು ಹಾಕಿದ ಅಸ್ತಿವಾರದ ಮೇಲೆ ಕಟ್ಟಬಾರದೆಂದು ಮನಸ್ಸಿನಲ್ಲಿ ನೆನೆಸಿ ಇತರರು ಕ್ರಿಸ್ತನ ಹೆಸರನ್ನು ತಿಳಿಸಿದ ಕಡೆಯಲ್ಲಿ ಸುವಾರ್ತೆಯನ್ನು ಪ್ರಕಟಿಸುವುದಿಲ್ಲವೆಂಬುದಾಗಿ ನಿಷ್ಕರ್ಷೆ ಮಾಡಿಕೊಂಡೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹೀಗೆ ಬೇರೆ ಅಪೊಸ್ತಲರು ಸುವಾರ್ತೆ ಸಾರಿದಲ್ಲಿಗೆ ಪೌಲನು ತಿರುಗಿ ಹೋಗುವನಲ್ಲ. ಆದ್ದರಿಂದ ರೋಮಾಪುರಕ್ಕೆ ಬೇರೆ ಯಾರಾದರೂ ಯಾವ ಅಪೊಸ್ತಲರೂ ಹೋಗಿರಲಿಲ್ಲವೆಂದು ನಾವು ಹೇಳಬಹುದು. ಪ್ರಿಯರೇ, ಈಗ ನಮಗೆ ಮತ್ತೊಂದು ಪ್ರಶ್ನೆ ಎದುರಾಗುತ್ತದೆ. ಹಾಗಾದರೆ ರೋಮಾಪುರದಲ್ಲಿ ಸಭೆಯನ್ನು ಸ್ಥಾಪಿಸಿದ್ದು ಯಾರು? ನಾನು ಹೇಳುತ್ತೇನೆ, ಪೌಲನೇ ಇದಕ್ಕೆ ಕಾರಣನೆಂದು. ಆದರೆ ಅವನು ದೂರದಿಂದಲೇ ನಿಯಂತ್ರಿಸಿ ಅಲ್ಲಿ ಸಭೆ ಸ್ಥಾಪಿಸಿ ತನ್ನ ಪತ್ರದ ಮೂಲಕ ಬೇಕಾದ ಮಾರ್ಗದರ್ಶನಗಳನ್ನು ಕೊಟ್ಟನು. ಒಂದು ವಿಚಾರ ಸ್ಪಷ್ಟಪಡಿಸುತ್ತೇನೆ: ರೋಮ್ ಎಂಬುದು ಅತಿ ವಿಶೇಷವಾದ ಪಟ್ಟಣವಾಗಿತ್ತು. ಪೌಲನಾಗಲಿ ಇತರ ಅಪೊಸ್ತಲರಾಗಲಿ ಅಲ್ಲಿ ಹೋಗಿರಲಿಲ್ಲ. ಆದರೂ ಅಲ್ಲಿ ಒಂದು ಸಭೆ ಸ್ಥಾಪನೆಯಾಯಿತು. ಹಾಗಾದರೆ ಸಭೆ ಅಲ್ಲಿ ಹೇಗೆ ಪ್ರಾರಂಭವಾಯಿತು? ಪೌಲನು ರೋಮ್ ಸಾಮ್ರಾಜ್ಯವಿಡೀ ಸಂಚರಿಸುತ್ತಿದ್ದು ಅನೇಕರನ್ನು ಕ್ರಿಸ್ತನ ಬಳಿಗೆ ನಡೆಸಿದ್ದನು. ಹೀಗೆ ಅಲ್ಲಲ್ಲಿ ಪೌಲನನ್ನು ಸಂಧಿಸಿದವರಲ್ಲಿ ಅನೇಕರು ರೋಮಿನಿಂದ ಆಕರ್ಷಿತರಾಗಿ ಅಲ್ಲಿಗೆ ಬಂದಿರಬಹುದು. ನಿಮಗೆ ಹೇಗೆ ಗೊತ್ತು ಎಂದು ನೀವು ಕೇಳಬಹುದು. ಪ್ರಿಯರೇ, ಅಪೊಸ್ತಲ ಕೃತ್ಯಗಳು 18ನೇ ಅಧ್ಯಾಯ ಮೊದಲಿನ 3 ವಚನಗಳಲ್ಲಿ ಹೀಗೆ ಓದುತ್ತೇವೆ: ಇದಾದ ಮೇಲೆ ಪೌಲನು ಅಥೇನೆಯನ್ನು ಬಿಟ್ಟು ಕೊರಿಂಥಕ್ಕೆ ಹೋದನು. ಪೊಂತಾದಲ್ಲಿ ಹುಟ್ಟಿದ ಅಕ್ವಿಲನೆಂಬ ಒಬ್ಬ ಯಹೂದ್ಯನನ್ನು ಅಲ್ಲಿ ಕಂಡನು. ಯಹೂದ್ಯರೆಲ್ಲರೂ ರೋಮಾಪುರವನ್ನು ಬಿಟ್ಟು ಹೋಗಬೇಕೆಂದು ಕ್ಲೌದಿಯ ಚಕ್ರವರ್ತಿಯು ವಿಧಿಸಿದ ಕಾರಣ ಅಕ್ವಿಲನೂ ಅವನ ಹೆಂಡತಿಯಾದ ಪ್ರಿಸ್ಕಿಲ್ಲಳು ಕೆಲವು ದಿವಸಗಳ ಮುಂಚೆ ಇತಾಲ್ಯ ದೇಶದಿಂದ ಅಲ್ಲಿಗೆ ಬಂದಿದ್ದರು. ಪೌಲನು ಅವರ ಮನೆಗೆ ಹೋಗಿ ತಾನೂ ಅವರು ಒಂದೇ ಕಸಬಿನವರಾಗಿದ್ದರಿಂದ ಅವರಲ್ಲಿದ್ದು ಅವರೊಂದಿಗೆ ಕೆಲಸ ಮಾಡುತ್ತಿದ್ದನು. ಗುಡಾರ ಮಾಡುವುದು ಅವರ ಕಸಬಾಗಿತ್ತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಅಕ್ವಿಲ ಹಾಗೂ ಪ್ರಿಸ್ಕಿಲ್ಲರನ್ನು ಭೇಟಿ ಮಾಡಿದ್ದನು. ಅವರ ಮನೆ ರೋಮಾಪುರದಲ್ಲಿ ಇತ್ತು ಎಂಬುದನ್ನು ನಾವು ಇಲ್ಲಿ ಕಂಡುಕೊಳ್ಳುತ್ತೇವೆ. ಆದರೆ ಯಹೂದ್ಯರ ಮೇಲಿನ ದ್ವೇಷದಿಂದಾಗಿ ಕ್ಲೌದ್ಯ ಚಕ್ರವರ್ತಿಯಿಂದ ಹಿಂಸೆ ಉಂಟಾದಾಗ ಈ ದಂಪತಿಗಳು ರೋಮಾಪುರವನ್ನು ಬಿಟ್ಟು ಹೋಗಿದ್ದರು. ಅಲ್ಲಿಂದ ಅವರು ಕೊರಿಂಥಕ್ಕೆ ಬಂದಿದ್ದರು. ಮುಂದೆ ಅವರು ಪೌಲನೊಂದಿಗೆ ಎಫೆಸಕ್ಕೆ ಬಂದಿದ್ದು ಅಲ್ಲಿ ಕ್ರಿಸ್ತನ ಒಳ್ಳೆಯ ಸಾಕ್ಷಿಗಳಾಗಿದ್ದಾರೆಂದು ನೋಡುತ್ತೇವೆ. ಪ್ರಿಯರೇ, ಪೌಲನು ರೋಮಾಪುರದವರಿಗೆ ಪತ್ರಿಕೆಯನ್ನು ಬರೆಯುವ ಸಂದರ್ಭದಲ್ಲಿ ಅವರು ರೋಮಾಪುರಕ್ಕೆ ಬಂದಿದ್ದರು. ಅಲ್ಲಿಂದ ಅವರಿಗೆ ಪೌಲನು ವಂದನೆಗಳನ್ನು ತಿಳಿಸಿದ್ದಾನೆ. ಈ ದಂಪತಿಗಳ ಕುರಿತಾಗಿ ಅಪೊಸ್ತಲ ಕೃತ್ಯದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಇತರರ ಕುರಿತಾಗಿ ಏನು? ಪೌಲನಿಗೆ ಅವರ ಪರಿಚಯವಿತ್ತು. ಅಂದರೆ ಅವನು ಅವರನ್ನು ಕೂಡ ಬೇರೆಲ್ಲೋ ಭೇಟಿಯಾಗಿದ್ದು ಅವರನ್ನು ಕ್ರಿಸ್ತನ ಬಳಿಗೆ ನಡೆಸಿರಬಹುದು. ಹೀಗೆ ಕ್ರಿಸ್ತನ ಬಳಿಗೆ ಅನೇಕರನ್ನು ನಡೆಸಿದಾಗ ಅವರು ಮುಂದೆ ರೋಮಿನಲ್ಲಿ ಸಭೆ ಸ್ಥಾಪಿಸುವಂತೆ ಇದರಿಂದ ಸಾಧ್ಯವಾಗಿರಬಹುದು. ಕರ್ತನಲ್ಲಿ ಪ್ರಿಯರೇ, ಈ ಪತ್ರಿಕೆ ಬರೆಯುವ ಸಮಯದಲ್ಲಿ ರೋಮಾಪುರವನ್ನು ಪೌಲನು ನೋಡಿರದಿದ್ದರೂ ಅದರ ಕುರಿತು ಪರಿಚಯ ಅವನಿಗಿತ್ತು. ರೋಮ್ ಸಾಮ್ರಾಜ್ಯದ ವಸಾಹತುಗಳಾದ ಫಿಲಿಪ್ಪಿ, ಥೆಸಲೋನಿಕಗಳನ್ನು ಪೌಲನು ಸಂದರ್ಶಿಸಿದ್ದು ರೋಮಾಯರ ಪದ್ಧತಿಗಳ ಕುರಿತು ತಿಳಿದಿದ್ದನು. ಅವರ ಕಾನೂನು, ಭಾಷೆ, ಸಂಸ್ಕೃತಿ, ಜೀವನ ವಿಧಾನಗಳ ಪರಿಚಯ ಅವನಿಗಿತ್ತು.
ರೋಮಾಯರ ಬೀದಿಗಳಲ್ಲಿ ಸಂಚರಿಸಿದ್ದನು. ಅಲ್ಲಿನ ರೋಮಾಯ ಸಿಪಾಯಿಗಳನ್ನು ನೋಡಿದ್ದನು. ಅವರ ಸೆರೆಮನೆಗಳಲ್ಲಿ ಮಲಗಿದ್ದನು. ರೋಮಾಯ ನ್ಯಾಯಾಧೀಶರೆದುರು ನಿಂತಿದ್ದನು. ಅವನು ರೋಮಾಯ ಹಕ್ಕುದಾರನಾದ ಪ್ರಜೆಯಾಗಿದ್ದನು. ಹೀಗೆ ಒಟ್ಟಾಗಿ ಹೇಳುವುದಾದರೆ ಈ ಪತ್ರಿಕೆಯನ್ನು ಬರೆದವನು ಪೌಲನೇ ಆಗಿದ್ದನು. ಅವನು ಮುಂದಕ್ಕೆ ಅಲ್ಲಿಗೆ ಹೋಗಲಿಕ್ಕಿದ್ದನು ಮತ್ತು ರೋಮಾಪುರದಲ್ಲಿ ಸಭೆ ಸ್ಥಾಪನೆಯಾಗುವುದಕ್ಕೂ ಪೌಲನೇ ಕಾರಣನಾಗಿದ್ದನು. ಕರ್ತನಲ್ಲಿ ಪ್ರಿಯರೇ, ಈ ವಿಶೇಷ ಪತ್ರಿಕೆಯನ್ನು ಪೂರ್ಣ ವಿವರಿಸಲು ನಾನು ಅಸಮರ್ಥನೆಂದೇ ಭಾವಿಸುತ್ತೇನೆ. ಇದರ ಮುಖ್ಯ ಪ್ರಸ್ತಾಪ ದೇವರ ನೀತಿವಂತಿಕೆ ಎಂಬುದು. ಈ ಸಂದೇಶವನ್ನು ಸಾರುವುದಕ್ಕೆ ನಾವು ಹಲವಾರು ವರ್ಷಗಳಿಂದಲೂ ಪ್ರಯತ್ನಿಸುತ್ತಾ ಇದ್ದೇವೆ ಮತ್ತು ಈಗಿನ ಲೋಕವು ಈ ಸಂದೇಶವನ್ನು ಕೇಳಲು ಇಚ್ಛಿಸುವುದಿಲ್ಲ, ಸ್ವೀಕರಿಸುವುದೂ ಇಲ್ಲ. ಲೋಕವು ಮಾನವನ ಮೇಲ್ಮೈಯ ಕುರಿತು ಕೇಳಲು ಇಚ್ಛಿಸುತ್ತದೆ. ಅದು ದೇವರಿಗಿಂತ ಹೆಚ್ಚಾಗಿ ಮಾನವನ ಕುರಿತೇ ಚಿಂತಿಸುತ್ತದೆ. ಆದ್ದರಿಂದ ಈ ದಿನಗಳಲ್ಲಿ ಮಾನವನನ್ನೇ ಹೆಚ್ಚು ಮೇಲಕ್ಕೆತ್ತಿ ತೋರಿಸುವ, ಮಾನವನು ನಾಶನ ಪಾತ್ರನು, ಸಹಾಯಹೀನನು ಎಂದು ಹೇಳದೆ ಯಾವುದೇ ವಿಧವಾದ ಸೇವೆಯನ್ನು ಮಾನವನನ್ನು ಮೇಲಕ್ಕೆತ್ತುವುದಕ್ಕಾಗಲಿ ಅವನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲಿಕ್ಕಾಗಲಿ ಸಾಧ್ಯವಿರುವುದಿಲ್ಲ. ಮಾನವನ ಪಾಪಕ್ಕೆ ಇರುವ ಒಂದೇ ಪರಿಹಾರವೆಂದರೆ ದೇವರು ಮಾನವ ಜನಾಂಗಕ್ಕೆ ಕ್ರಿಸ್ತನಲ್ಲಿ ಏರ್ಪಾಡು ಮಾಡಿರುವಂಥದ್ದೇ ಆಗಿದೆ. ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆಯ ಮಹಾ ಸಂದೇಶ ಇದೇ ಆಗಿದೆ. ಇದು ಎಷ್ಟು ಅದ್ಭುತವಲ್ಲವೇ? ಕರ್ತನಲ್ಲಿ ಪ್ರಿಯರೇ, ಸಭೆಯ ಆದಿ ಪಿತೃಗಳಲ್ಲೊಬ್ಬರಾದ ಕ್ರಿಸೋಸ್ತಮ್ ಈ ಪುಸ್ತಕವನ್ನು ವಾರಕ್ಕೆರಡು ಬಾರಿ ಓದಿಸಿ ಕೇಳುತ್ತಿದ್ದರು. ಬರಹಗಳಲ್ಲೆಲ್ಲ ಅಗಾಧ ಜ್ಞಾನವುಳ್ಳ ಪತ್ರಿಕೆ ಇದೇ ಆಗಿದೆ ಎಂದು ಕೊಲರಿಡ್ಜ್ ಹೇಳಿದ್ದಾರೆ. ಮಹಾವಿಜ್ಞಾನಿಯಾದ ಮೈಕಲ್ ಫೆರಡೆಯವರು ಈ ಪುಸ್ತಕವನ್ನು ಓದುವುದರ ಮೂಲಕ ನಿಜವಾದ ನಂಬಿಕೆಯನ್ನು ಕಂಡುಕೊಂಡರು. ಅವರು ಮರಣದ ಹಾಸಿಗೆಯಲ್ಲಿರುವಾಗ ಒಬ್ಬ ವರದಿಗಾರನು, ಈಗ ನಿಮ್ಮ ವಿಚಾರಧಾರೆ ಏನು ಎಂದು ಕೇಳಿದಕ್ಕೆ ಅವರು, ನನ್ನ ವಿಚಾರಧಾರೆ ಏನೂ ಇಲ್ಲ. ನನಗಾಗಿ ಸತ್ತ ಕ್ರಿಸ್ತನಲ್ಲಿ ನನ್ನ ನಂಬಿಕೆ ಸ್ಥಿರವಾಗಿ ಬೇರೂರಿದೆ. ಆತನು ನನಗೆ ಪರಲೋಕಕ್ಕೆ ಹೋಗಲು ಒಂದು ಮಾರ್ಗವನ್ನು ಸಿದ್ಧ ಮಾಡಿದ್ದಾನೆ ಎಂದು ಹೇಳಿದರು. ಪ್ರಿಯರೇ, ಬೆಡ್ಫೋರ್ಡಿನ ತಗಡಿನ ಕೆಲಸಗಾರ ಜಾನ್ ಬನ್ಯನ್ ಎಂಬಾತನನ್ನು ಬದಲಾಯಿಸಿದ್ದು ಈ ಪತ್ರಿಕೆಯೇ. ಈತನ ಸಮಾಧಿ ಇರುವ ಸ್ಥಳಕ್ಕೆ ಹೋಗಿ ಅಲ್ಲಿ ನೋಡುವಾಗ ಅವನು ಮಾಡಿದ್ದನ್ನು ಹೇಳಿದ್ದನ್ನು ಕುರಿತು ಬರೆಯಲ್ಪಟ್ಟಿರುವುದನ್ನು ಕಾಣಬಹುದು. ಅವನು ಪಂಡಿತನಲ್ಲ, ಕವಿಯೂ ಕೂಡ ಅಲ್ಲ. ಆದರೆ ಅವನು ಬರೆದ ಪುಸ್ತಕವು ಸತ್ಯವೇದದ ಬಳಿಕ ಅತಿ ಹೆಚ್ಚು ಮಾರಾಟವಾದ ಪುಸ್ತಕವಾಗಿದೆ. ಅದೇ ಅವನ ಯಾತ್ರಿಕನ ಸಂಚಾರ ಪುಸ್ತಕ. ಅದು ಕೃಪೆಯಿಂದ ರಕ್ಷಿಸಲ್ಪಟ್ಟ ಒಬ್ಬ ಪಾಪಿಯ ಕತೆ. ಆ ಪಾಪಿಯು ಜಾನ್ ಬನ್ಯನೇ ಆಗಿದ್ದನು. ಇವನು ರೋಮಾಪುರ ಪತ್ರಿಕೆಯನ್ನು ಓದಿ ಅಧ್ಯಯನ ಮಾಡಿ ಅದನ್ನು ತನ್ನ ಸ್ವಂತ ಜೀವಿತದ ಉದಾಹರಣೆಯೊಂದಿಗೆ ಬರೆದನು. ಅವನು ಕ್ರೂಜೆಯ ಬಳಿಗೆ ಬಂದಾಗ ಪಾಪದ ಹೊರೆ ಕಳಚಿ ಹೋಗಿ ಮಹಿಮಾಪುರದ ಪ್ರಯಾಣ ಆರಂಭಿಸಿದನು. ಪ್ರಿಯರೇ, ಆದ್ದರಿಂದ ಈ ಪುಸ್ತಕದಿಂದ ಅತೀ ಹೆಚ್ಚಿನ ಪ್ರಯೋಜನ ದೊರೆಯಬೇಕಾದರೆ ಇದನ್ನು ಕ್ರಮವಾಗಿ ಓದಲು ನಮ್ಮ ಪೂರ್ಣ ಏಕಾಗ್ರತೆಯ ಚಿತ್ತದ ಅಗತ್ಯವಿದೆ ಮತ್ತು ಅದರೊಂದಿಗೆ ಪವಿತ್ರಾತ್ಮನು ಅದನ್ನು ಕಲಿಸುವಂತೆ ಸತತ ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಜೊತೆಗೂಡಿಸಿಕೊಳ್ಳಬೇಕಾಗಿದೆ. ಪ್ರಿಯರೇ, ಪ್ರತಿಯೊಬ್ಬ ಕ್ರೈಸ್ತನು ಈ ರೋಮಾಪುರದವರಿಗೆ ಬರೆದ ಪತ್ರಿಕೆಯನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡಬೇಕು. ಯಾಕಂದರೆ ಈ ಪುಸ್ತಕವು ನಮ್ಮನ್ನು ವಿಶ್ವಾಸದಲ್ಲಿ ನೆಲೆಯೂರಿಸುತ್ತದೆ. ಪ್ರಿಯರೇ, ಇಲ್ಲಿಯವರೆಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯ ಪೀಠಿಕೆಯ ಭಾಗವನ್ನು ಧ್ಯಾನಿಸಿದೆವು. ದೇವರಾತ್ಮನು ನಮ್ಮ ಜೊತೆ ಇದ್ದುಕೊಂಡು ನಮ್ಮನ್ನು ನಡೆಸಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನು ಮುಂದಕ್ಕೆ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆಯ ರೂಪುರೇಖೆಯನ್ನು ಧ್ಯಾನಿಸೋಣ. ಇದರಲ್ಲಿ ಮೊದಲನೆಯ ಭಾಗದಲ್ಲಿ ಬೋಧನಾತ್ಮಕ ಭಾಗ ಎಂಬುದಾಗಿದೆ. 1-8 ಅಧ್ಯಾಯಗಳು ಒಳಗೊಂಡಿದೆ. ಅದರಲ್ಲಿ ಪಾಪಿಯ ನಿರ್ಣಯ, ಪ್ರಸ್ತಾವನೆ, ಇದರಲ್ಲಿ ಪೌಲನ ವೈಯಕ್ತಿಕ ವಂದನೆ, 1ನೇ ಅಧ್ಯಾಯ 1-7 ವಚನಗಳು. 2ನೇದಾಗಿ ಪೌಲನ ಸ್ವಂತದ ಉದ್ದೇಶ, 1ನೇ ಅಧ್ಯಾಯ 8-13 ವಚನಗಳವರೆಗೆ. 3ನೇದಾಗಿ ಪೌಲನ 3 ನಾನು ಎಂಬವುಗಳು, 1ನೇ ಅಧ್ಯಾಯ 14-17 ವಚನದವರೆಗೆ. ಮುಖ್ಯ ವಚನ 16 ಮತ್ತು 17. ಇದು ದೇವರ ನೀತಿಯ ಪ್ರಕಟಣೆಯ ಬಗ್ಗೆ ಹೇಳುತ್ತದೆ. ಪ್ರಿಯರೇ, ಬೋಧನಾತ್ಮಕ ಭಾಗದಲ್ಲಿ ನಾವು ನೋಡುವಾಗ 2ನೇದಾಗಿ ಮಾನವನ ಪಾಪದ ಪ್ರಕಟಣೆ ಎಂಬುದಾಗಿದೆ. ಸಾರ್ವತ್ರಿಕ ಸತ್ಯ, ಮಾನವನು ಪಾಪಿ, ಸಭಾ ಐಕ್ಯದ ಚಳವಳಿ ದೇವರಿಂದ ದೂರವಿದೆ, ಜಗತ್ತು ದೇವರೆದುರು ಅಪರಾಧಿಯಾಗಿದೆ, ಎಲ್ಲರಿಗೂ ನೀತಿಯ ಅಗತ್ಯವಿದೆ. ಇದರಲ್ಲಿ ನಾವು ನೋಡುತ್ತೇವೆ, ಮಾನವನ ಪಾಪಕ್ಕೆ ಪ್ರತಿಯಾಗಿ
ದೇವರ ಕೋಪದ ಪ್ರಕಟಣೆ ಎಂಬುದಾಗಿ 1ನೇ ಅಧ್ಯಾಯ 18ನೇ ವಚನದಿಂದ 32ನೇ ವಚನದವರೆಗೆ. ಎರಡನೇದಾಗಿ ಮಾನವನ ಅಸ್ವಾಭಾವಿಕ ಪ್ರತಿಕ್ರಿಯೆ, ಅಂದರೆ ಹಿಂದೆ ಹೋಗುವುದು, 1ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನದವರೆಗೆ. ಮೂರನೆಯದು ಮಾನವನ ಸ್ವಾಭಾವಿಕ ವಿರೋಧಿ ಹಿಂದಿರುಗುವಿಕೆ, ಅಂದರೆ ವಕ್ರತೆ, 1ನೇ ಅಧ್ಯಾಯ 24ರಿಂದ 27ನೇ ವಚನದವರೆಗೆ. ನಾಲ್ಕನೆಯದು ದೇವರ ದೈವಿಕ ಕ್ಷಮಾಪಣೆ, ತಲೆ ಕೆಳಗಾಗುವಿಕೆ, 1ನೇ ಅಧ್ಯಾಯ 28ನೇ ವಚನದಿಂದ 32ನೇ ವಚನದವರೆಗೆ. ಪ್ರಿಯರೇ, ಒಳ್ಳೆಯ ಜನರ ಪಾಪದ ಪ್ರಕಟಣೆ ಎಂಬುದನ್ನು ನೋಡುವಾಗ ಗೌರವಸ್ಥ ಜನರಿಗೂ ನೀತಿವಂತಿಕೆಯ ಅಗತ್ಯವಿದೆ ಎಂಬುದನ್ನು ಹೇಳುತ್ತದೆ. ಮುಂದಕ್ಕೆ ನೋಡುತ್ತೇವೆ, ಇಸ್ರಾಯೇಲ್ಯರ ಪಾಪದ ಪ್ರಕಟಣೆ, ಧರ್ಮಶಾಸ್ತ್ರದಡಿ 2ನೇ ಅಧ್ಯಾಯ 17ನೇ ವಚನದಿಂದ 3ನೇ ಅಧ್ಯಾಯ 8ನೇ ವಚನದವರೆಗೆ. ಮುಂದಕ್ಕೆ ಪಾಪದ ಸಾರ್ವತ್ರಿಕತೆಯ ಪ್ರಕಟಣೆ ಎಂಬುದಾಗಿ ಇದೆ, 3ನೇ ಅಧ್ಯಾಯ 9ನೇ ವಚನದಿಂದ 20ನೇ ವಚನದವರೆಗೆ. ಪ್ರಿಯರೇ, ಇದರಲ್ಲಿ ನಾವು ನೋಡುತ್ತೇವೆ, ಮಾನವನ ಜನಾಂಗಕ್ಕೆ ವಿರೋಧವಾಗಿ ನ್ಯಾಯಾಧಿಪತಿಯ ತೀರ್ಪು ಅಪರಾಧಿ, 3ನೇ ಅಧ್ಯಾಯ 9ನೇ ವಚನದಿಂದ 12ನೇ ವಚನದವರೆಗೆ. ಮಾನವನು ಪಾಪದ ಪ್ರಜ್ಞೆ ನಿವಾರಿಸಲಾರ. ಮುಂದಕ್ಕೆ ನಾವು ನೋಡುತ್ತೇವೆ, ಶ್ರೇಷ್ಠ ವೈದ್ಯನು ಮಾನವನ ರೋಗ ಪತ್ತೆ ಮಾಡುವುದು, 3ನೇ ಅಧ್ಯಾಯ 13ನೇ ವಚನದಿಂದ 18ನೇ ವಚನದವರೆಗೆ. ಪ್ರಿಯರೇ, ಮಾನವನು ತನ್ನ ಸ್ವಭಾವ ಬದಲಾಯಿಸಲಾರ, ಅವನಿಗೆ ಗುಣವಾಗದ ರೋಗವಿದೆ. ಮುಂದಕ್ಕೆ ನೋಡುತ್ತೇವೆ, ಧರ್ಮಶಾಸ್ತ್ರದ ಉದ್ದೇಶ ಎಂಬುದಾಗಿ 3ನೇ ಅಧ್ಯಾಯ 19ನೇ ವಚನದಿಂದ 20ನೇ ವಚನದವರೆಗೆ. ಪ್ರಿಯರೇ, ಧರ್ಮಶಾಸ್ತ್ರವು ಪಾಪವನ್ನು ಎತ್ತಿ ಹೇಳುತ್ತದೆ, ರಕ್ಷಣೆಯನ್ನಲ್ಲ. ಕೊನೆಯ ಶಬ್ದ ಪಾಪ, 3ನೇ ಅಧ್ಯಾಯ 20ನೇ ವಚನ. ಕರ್ತನಲ್ಲಿ ಪ್ರಿಯರೇ, ರೂಪುರೇಖೆಯ ಮುಂದಿನ ಭಾಗದಲ್ಲಿ ದೇವರ ನೀತಿಯ ಪ್ರಕಟಣೆ ಎಂಬುದಾಗಿದೆ, ಅಂದರೆ ನೀತಿಯ ಒದಗಿಸುವಿಕೆ, 3ನೇ ಅಧ್ಯಾಯ 21ನೇ ವಚನದಿಂದ 5ನೇ ಅಧ್ಯಾಯ 11ನೇ ವಚನದವರೆಗೆ. ದೇವರ ನೀತಿಯ ವಿವರಣೆ ದೇವರ ಗುಣವಲ್ಲ, ಮಾನವನ ಸ್ವನೀತಿಯೂ ಅಲ್ಲ. ಪ್ರಿಯರೇ, ಇದರಲ್ಲಿ ನಾವು ನೋಡುತ್ತೇವೆ, ನಂಬಿಕೆಯಿಂದ ನೀತಿವಂತರಾಗುವುದರ ವಿವರಣೆ, 3ನೇ ಅಧ್ಯಾಯ 21ನೇ ವಚನದಿಂದ 31ನೇ ವಚನದವರೆಗೆ. ನಿರ್ವಚನೆ, ನೀತಿವಂತಿಕೆ ಎಂದರೆ ಕ್ರಿಸ್ತನ ಯಜ್ಞಾರ್ಪಣೆಯ ಫಲವಾಗಿ ನಂಬುವುದರಿಂದ ದೇವರು ಪಾಪಿಯನ್ನು ನೀತಿವಂತರೆಂದು ಘೋಷಿಸುವುದು. ಪಾಪ ಪ್ರಾಯಶ್ಚಿತ್ತ, ಕೃಪಾಸನ, ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 5ನೇ ವಚನ. ಇದರಲ್ಲಿ ನಾವು ಕಂಡುಕೊಳ್ಳುತ್ತೇವೆ, ವಿಮೋಚನೆ, ಬಿಡುಗಡೆಗಾಗಿ ಕ್ರಯ ಕೊಡುವುದು, ಪ್ರಾಯಶ್ಚಿತ್ತ, ದೇವರಿಗೆ ಬಿಡುಗಡೆ ಪಾಪದಿಂದ. ಪ್ರಿಯರೇ, ಮುಂದಕ್ಕೆ ತಿಳಿಸುತ್ತದೆ, ನಂಬಿಕೆಯಿಂದ ನೀತಿವಂತರಾಗುವುದರ ಉದಾಹರಣೆ, 4ನೇ ಅಧ್ಯಾಯ 1ರಿಂದ 25 ವಚನಗಳವರೆಗೆ. ಉದಾಹರಣೆಗಳು ಅಬ್ರಹಾಮ, ದಾವೀದ. ನಂಬಿಕೆಯಿಂದ ನೀತಿವಂತರಾಗುವುದರ ಪರಿಣಾಮಗಳನ್ನು ನೋಡುತ್ತೇವೆ, 5ನೇ ಅಧ್ಯಾಯ 1ರಿಂದ 11 ವಚನದವರೆಗೆ. ಅದರಲ್ಲಿ 8 ಪ್ರಯೋಜನಗಳಿದೆ. 1ನೇದಾಗಿ ಸಮಾಧಾನ, 2ನೇದು ಪ್ರವೇಶ, 3ನೇದು ನಿರೀಕ್ಷೆ, 4ನೇದು ತಾಳ್ಮೆ, ಅಂದರೆ ಸಂಕಟದಿಂದಾಗುವ ಫಲ, 5ನೇದು ಪ್ರೀತಿ, 6ನೇದು ಪರಿಶುದ್ಧಾತ್ಮನು, 7ನೇದು ಮಹಾಸಂಕಟದಿಂದ ಬಿಡುಗಡೆ ಮತ್ತು 8ನೇದು ಸಂತೋಷ. ಪ್ರಿಯರೇ, ಮಾನವನೊಂದಿಗೆ ಪುನಃ ಸಂಧಾನ, ವೈರತ್ವದಿಂದ ಸ್ನೇಹಕ್ಕೆ ಮಾರ್ಪಾಡು, ನಂಬಿಕೆಯಿಂದ ನೀತಿವಂತರಾಗುವುದು ದೇವರ ಶಾಶ್ವತ ಕಾರ್ಯ. ಪ್ರೀತಿಯುಳ್ಳ ದೇವಜನರೇ, ರೂಪುರೇಖೆಯ ವಿಭಾಗದಲ್ಲಿ ನೋಡುವಾಗ ಭಕ್ತರ ಪರಿಶುದ್ಧತೆ ಬಗ್ಗೆಯೂ ಕೂಡ ತಿಳಿಸುತ್ತದೆ. 5ನೇ ಅಧ್ಯಾಯ 12ನೇ ವಚನದಿಂದ 8ನೇ ಅಧ್ಯಾಯ 39ನೇ ವಚನದವರೆಗೆ. 1ನೇಯದು ಶಕ್ತಿವರ್ಧಕವಾದ ಪರಿಶುದ್ಧತೆ, 2ನೇಯದು ಆದಾಮನ ಯಜಮಾನತ್ವ, 3ನೇಯದು ಕ್ರಿಸ್ತನ ಯಜಮಾನತ್ವ, ಅಂದರೆ ಜೀವ ನೀತಿವಂತಿಕೆ, 4ನೇಯದು ಆದಾಮನ ಪಾಪದೆದುರು ಕ್ರಿಸ್ತನ ನೀತಿವಂತಿಕೆ. ಪ್ರಿಯರೇ, ಅವಿಧೇಯತೆ ಹಾಗೂ ವಿಧೇಯತೆ, ದಂಡನೆ ಹಾಗೂ ಉಚಿತವರ, ಪಾಪ ಹಾಗೂ ಕೃಪೆ, ಅಪರಾಧ ಎಂಬ ತೀರ್ಪು ಹಾಗೂ ನೀತಿ ನಿರ್ಣಯ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ನೋಡುತ್ತೇವೆ, ಸ್ನಾನ ನಿಮಿತ್ತದ ಪರಿಶುದ್ಧತೆ, 6ನೇ ಅಧ್ಯಾಯ 1ರಿಂದ 10 ವಚನಗಳು. ಪ್ರಾಯೋಗಿಕ ಪರಿಶುದ್ಧತೆ, 6ನೇ ಅಧ್ಯಾಯ 11ನೇ ವಚನದಿಂದ 23ನೇ ವಚನದವರೆಗೆ. ಶಕ್ತಿ ಇಲ್ಲದ ಪರಿಶುದ್ಧತೆ, 7ನೇ ಅಧ್ಯಾಯ 1ರಿಂದ 25 ವಚನದವರೆಗೆ. ಇದರಲ್ಲಿ ನಾವು ನೋಡುತ್ತೇವೆ, ರಕ್ಷಿಸಲ್ಪಟ್ಟ ಆತ್ಮದ ನಿರ್ಬಂಧಗಳು, 7ನೇ ಅಧ್ಯಾಯ 1ರಿಂದ 14 ವಚನಗಳು. 2ನೇದು ರಕ್ಷಿಸಲ್ಪಟ್ಟ ಆತ್ಮದ ಹೋರಾಟಗಳು, 7ನೇ ಅಧ್ಯಾಯ 15ನೇ ವಚನದಿಂದ 25ನೇ ವಚನದವರೆಗೆ. ಪ್ರೀತಿಯುಳ್ಳ ದೇವಜನರೇ, ರೂಪುರೇಖೆಯ ಮುಂದಿನ ಭಾಗದಲ್ಲಿ ನಾವು ನೋಡುತ್ತೇವೆ, ಪರಿಶುದ್ಧತೆಗೆ ದೇವರ ನೂತನ ಒದಗಿಸುವಿಕೆ ಎಂಬುದಾಗಿ
8ನೇ ಅಧ್ಯಾಯ 1ರಿಂದ 39ನೇ ವಚನದವರೆಗೆ. ಇದರಲ್ಲಿ ನಾವು ಕಂಡುಕೊಳ್ಳುತ್ತೇವೆ, ನೂತನ ಧರ್ಮಶಾಸ್ತ್ರ, ಪವಿತ್ರ ಆತ್ಮನೂ ಧರ್ಮಶಾಸ್ತ್ರವು ಎಂಬುದಾಗಿ. ನೂತನ ಹೋರಾಟ, ಪವಿತ್ರಾತ್ಮ ಹಾಗೂ ಮಾಂಸ ಸ್ವಭಾವಗಳೊಳಗೆ. ನೂತನ ವ್ಯಕ್ತಿ, ದೇವರ ಮಗನು, ಪವಿತ್ರಾತ್ಮ ಹಾಗೂ ಮಾನವ ಸ್ವಭಾವ. ನೂತನ ಸೃಷ್ಟಿ, ಹಳೇದು ಹಾಗೂ ಹೊಸದು, ದಾಸತ್ವ ಹಾಗೂ ಸ್ವತಂತ್ರ. ನೂತನ ಶರೀರ, ನರಳಾಟ ಹಾಗೂ ವಿಮೋಚಿಸಲ್ಪಟ್ಟ ಶರೀರ ಎಂಬುದಾಗಿ. ದೇವರ ಉದ್ದೇಶವು ಪಾಪಿಗಳ ರಕ್ಷಣೆಯನ್ನು ದೃಢಪಡಿಸುತ್ತದೆ. ವಿಶ್ವಾಸಿಯ ನೂತನ ಭದ್ರತೆಯನ್ನು ನೋಡುವಾಗ ದೇವರ ಪ್ರೀತಿಯು ವಿಶ್ವಾಸಿಯ ಭದ್ರತೆಯನ್ನು ದೃಢೀಕರಿಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡುತ್ತೇವೆ ಯುಗಗಳ ಸಂಬಂಧ 9ರಿಂದ 11ನೇ ಅಧ್ಯಾಯದವರೆಗೆ. ಇದರಲ್ಲಿ ನಾವು ನೋಡುತ್ತೇವೆ ದೇವರು ಇಸ್ರಾಯೇಲರೊಂದಿಗೆ ವ್ಯವಹರಿಸಿದ್ದ ರೀತಿ. 9ನೇ ಅಧ್ಯಾಯ. 2ನೇದಾಗಿ ಇಸ್ರಾಯೇಲ್ಯರ ಕುರಿತು ದೇವರ ಈಗಿನ ಯೋಜನೆ. 10ನೇ ಅಧ್ಯಾಯ. 3ನೇದಾಗಿ ನೋಡುತ್ತೇವೆ ಇಸ್ರಾಯೇಲ್ಯರ ವಿಚಾರದಲ್ಲಿ ದೇವರ ಭವಿಷ್ಯದ ಯೋಜನೆ, ಅಂದರೆ ಉಳಿಕೆಯಾದವರನ್ನು ಜನಾಂಗವಾಗಿ ಪುನಃ ಕೂಡಿಸಿ ಬಿಡುಗಡೆ ಮಾಡುವುದು. 11ನೇ ಅಧ್ಯಾಯ. ಕರ್ತನಲ್ಲಿ ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆಯ ರೂಪುರೇಖೆಯ ಮುಂದಿನ ಭಾಗದಲ್ಲಿ ನೋಡುತ್ತೇವೆ ಕರ್ತವ್ಯ ಎಂಬುದಾಗಿ. 12ರಿಂದ 16ನೇ ಅಧ್ಯಾಯಗಳವರೆಗೆ. ಅದರಲ್ಲಿ ಮೊದಲನೆಯದು ದೇವರ ಮಗನ ಸೇವೆ, 12 ಮತ್ತು 13ನೇ ಅಧ್ಯಾಯಗಳು. 2ನೇದಾಗಿ ದೇವರ ಮಕ್ಕಳು ಪ್ರತ್ಯೇಕವಾಗಿರುವುದು, 14ರಿಂದ 16ನೇ ಅಧ್ಯಾಯದವರೆಗೆ. ಇದರಲ್ಲಿ ನಾವು ನೋಡುತ್ತೇವೆ 1ನೇದಾಗಿ ಬಲಹೀನ ವಿಶ್ವಾಸಿಗಳೊಂದಿಗೆ ಸಂಬಂಧ, ನಡತೆಯ 3 ಸೂತ್ರಗಳು. ಅವು ಯಾವುದೆಂದರೆ ಸ್ವನಿರ್ಣಯ, 2ನೇದು ಮನಸ್ಸಾಕ್ಷಿ, 3ನೇದು ಸಹಿಸಿಕೊಳ್ಳುವುದು. ದೇವರ ಮಕ್ಕಳು ಪ್ರತ್ಯೇಕವಾಗಿರುವುದು. ಇದರಲ್ಲಿ 2ನೇದು ವಿಶ್ವಾಸಿಗಳಾದ ಯಹೂದ್ಯ ಹಾಗೂ ಅನ್ಯರೊಳಗಿನ ಸಂಬಂಧ. 3ನೇದಾಗಿ ರೋಮಾಯರು ಮತ್ತು ಅನ್ಯರೊಡನೆ ಪೌಲನ ಸಂಬಂಧ. 4ನೇದಾಗಿ ಕ್ರೈಸ್ತರಲ್ಲಿನ ಪರಸ್ಪರ ಸಂಬಂಧದ ಉದಾಹರಣೆ. ಪ್ರಿಯರೇ, ಇದರಲ್ಲಿ 35 ಮಂದಿಯ ಹೆಸರು ಉಲ್ಲೇಖವಿದೆ. ಪರಸ್ಪರ ಪ್ರೀತಿ, ಮಮತೆಗಳು ಇದರಲ್ಲಿ ಕಂಡುಬರುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ಕೃಪೆಯಿಂದ ಇಂದಿನ ಕಾರ್ಯಕ್ರಮದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯ ಪೀಠಿಕೆಯ ಭಾಗವನ್ನು, ಅದರ ರೂಪುರೇಖೆಯನ್ನು ಧ್ಯಾನಿಸಲು ಸಹಾಯ ಮಾಡಿದ ದೇವರಿಗೆ ಅನಂತ ಸ್ತೋತ್ರವನ್ನು ಸಲ್ಲಿಸೋಣ. ಹಾಗೂ ನಾವು ಧ್ಯಾನಿಸಿದ ವಿಷಯಗಳನ್ನು ನಮ್ಮ ಹೃದಯದಲ್ಲಿ ಭದ್ರವಾಗಿ ಇಟ್ಟುಕೊಂಡು ಯಾವಾಗಲೂ ಅದನ್ನು ಮೆಲುಕು ಹಾಕುತ್ತಾ ದೇವರ ನೀತಿವಂತಿಕೆಯನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಪಾಪದ ಬಗ್ಗೆ ನಿರಾಸಕ್ತಿಯನ್ನು ತಾಳಿದವರಾಗಿ ದೇವರ ನೂತನ ಒದಗಿಸುವಿಕೆ ಆಗಿರುವ ಪರಿಶುದ್ಧತೆಯಲ್ಲಿ ಜೀವಿಸೋಣ. ಹಾಗೂ ಮುಂದಿನ ಕಾರ್ಯಕ್ರಮಕ್ಕಾಗಿ ನಾವು ಸಿದ್ಧ ಮಾಡಿಕೊಳ್ಳೋಣ. ದೇವರ ಕೃಪೆಯು ನಮ್ಮನ್ನು ಯಾವಾಗಲೂ ನಡೆಸಲಿ. ಪ್ರಿಯರೇ, ಇಂದಿನ ಅಧ್ಯಯನವು ನಮ್ಮ ವಿಶ್ವಾಸವನ್ನು ಬಲಪಡಿಸಿದೆಯಲ್ಲವೇ? ಮಹಾವಿಜ್ಞಾನಿಯಾದ ಮೈಕಲ್ ಫೆರಡೆ ಅವರು ಈ ಪತ್ರಿಕೆಯನ್ನು ಓದಿ ಹೊಂದಿಕೊಂಡ ವಿಚಾರಧಾರೆ, ಕ್ರಿಸ್ತನಲ್ಲಿ ನನ್ನ ನಂಬಿಕೆ ಸ್ಥಿರವಾಗಿದೆ, ಆತನು ನನಗೆ ಪರಲೋಕಕ್ಕೆ ಹೋಗಲು ಒಂದು ಮಾರ್ಗವನ್ನು ಸಿದ್ಧ ಮಾಡಿದ್ದಾನೆ ಎಂಬುದಾಗಿ. ಎಂತಹ ಅದ್ಭುತವಾದ ವಿಷಯವಲ್ಲವೇ? ಆದ್ದರಿಂದ ನಾವು ಕೂಡ ಯೇಸು ಕ್ರಿಸ್ತನಲ್ಲಿ ನಂಬಿಕೆಯನ್ನು ಸ್ಥಿರಪಡಿಸಿಕೊಂಡು ಜೀವವುಳ್ಳ ಮಾರ್ಗದಲ್ಲಿ ಮುನ್ನಡೆಯೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರಿಯ ರಕ್ಷಕನೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ನೀನು ಕೊಟ್ಟಂಥ ಅಮೂಲ್ಯವಾದ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ. ನಮ್ಮ ನಂಬಿಕೆಯನ್ನು ಸ್ಥಿರಪಡಿಸು. ಯಾವಾಗಲೂ ನಿನ್ನಲ್ಲೇ ಜೀವಿಸುವುದಕ್ಕೆ ಸಹಾಯ ಮಾಡು. ನಮ್ಮ ಪ್ರಿಯ ವೀಕ್ಷಕರನ್ನು ಕರುಣಿಸು ದೇವರೇ. ನಿನ್ನ ವಾಕ್ಯವನ್ನು ಕೇಳಿದ್ದಾರೆ, ನಂಬಿಕೆಯಲ್ಲಿ ಸ್ಥಿರ ನಿಂತು ನಿನ್ನನ್ನು ದೃಷ್ಟಿಸುತ್ತಾ ನಿನಗಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ಯಾರ್ಯಾರು ನಿನ್ನಿಂದ ದೂರವಾಗಿದ್ದಾರೋ ಅವರೂ ಕೂಡ ನಿನ್ನನ್ನು ಕಂಡುಕೊಳ್ಳುವಂತೆ ನೀನು ನಡೆಸಬೇಕಾಗಿ ಬೇಡುತ್ತೇವೆ. ಹೀಗೆ ಎಲ್ಲರೂ ನಿನ್ನ ಐಕ್ಯತೆಯಲ್ಲಿ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಪ್ರಿಯ ವೀಕ್ಷಕರೇ, ಹೊಸ ವಿಚಾರಧಾರೆ ನೀವು ಹೊಂದಿಕೊಂಡಿದ್ದೀರಲ್ಲವೇ? ಹಾಗಾದರೆ ಇತರರೂ ದೇವರ ಪ್ರೀತಿಯನ್ನು ತಿಳಿದುಕೊಳ್ಳಲು ನಮಗೆ ಕರೆ ಮಾಡಿ ಈ ಸೇವೆಯನ್ನು ಬೆಂಬಲಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ಭೇಟಿಯಾಗೋಣ. ವಂದನೆಗಳು.